ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಬ್ಯಾಕ್ ಟು ಹೋಮ್. ಇನ್ನು ಮನೆಗೆ ಹೋಗ್ತಾ ಇದ್ದೀವಿ ಹೈದರಾಬಾದ್ಗೆ. ನಿನ್ನೆ ಮಹಬೂಬ್ ನಗರ್ಗೆ ಹೋಗಿ ಬೆಳಗಿನ ಜಾವ ನಾವು ನಮ್ಮ ಒಂದು ಪಯಣ ಆರಂಭ ಮಾಡಿ ಸುಮಾರು ಕಾಲದಲ್ಲಿ ನಾವು ಅಂದರೆ 12 ಗಂಟೆವರೆಗೆ ಸೇರಿಕೊಂಡ್ವಿ. ಅದಾದ ನಂತರ ನಾವು ಅಲ್ಲಿ ಎಲ್ಲ ಅಟೆಂಡ್ ಆಗಿ ಎಲ್ಲರೂ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿ ಅವರಿಗೆ ಹರಿಸಿ ಅವರಿಂದ ನಾವು ಉಡುಗೊರೆ ಪಡೆದು ಇನ್ನು ಹೊರಡೋಣ ಅನ್ನೋ ಮಾತಿನಲ್ಲಿ ನಮ್ಮ ಕುಟುಂಬ ಸದಸ್ಯರೆಲ್ಲರೂ ಒಂದು ಡೆಸಿಷನ್ ಏನು ತೊಗೊಂಡ್ರೆ ಮಂತ್ರಾಲಯ ದರ್ಶನ, ಶ್ರೀ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಿಕೊಂಡು ಬೆಳಗ್ಗೆ ಹೊರಡೋಣ ಅಂತ ಹೇಳಿದರು. ತುಂಬ ಸಂತೋಷ ಅನ್ನಿಸ್ತು. ಹಾಗೆ ನಾವು ಹೇಳೋಕ್ಕಿಂತ ನಮ್ಮ ಮನದ ಒಂದು ಮಾತು ಅವರು ಆಡಿದಾಗ ಅದರಲ್ಲಿ ಇರುವಂಥ ಸಂತೋಷ ಇನ್ನೂ ಹೆಚ್ಚಿರುತ್ತೆ. ನಿಮಗೆಲ್ಲರೂ ತಿಳಿದೇ ಇರುತ್ತೆ. ಅದನ್ನು ನಾನು ಮನಸ್ಸಿನಲ್ಲಿ ಅಂದ್ಕೊಂಡಿದ್ದೆ, ಮಂತ್ರಾಲಯ ಗುರು ರಾಘವೇಂದ್ರ ಸ್ವಾಮಿ ಅವರನ್ನು ದರ್ಶಿಸಿ ಬರೋಣ ಅಂಥೇಳಿ. ಅವರೇ ಹೇಳಿದಾಗ ಸರಿ, ಅರ್ಧ ಹಾದಿಗೆ ಬಂದಿದ್ದೀವಲ್ಲ, ಹೋಗಿಬಿಡೋಣ ಅಂತ ಹೇಳಿ ಬಂತು. ಹೋದ್ವಿ. ಚೆನ್ನಾಗಿ ಸುಮಾರು 7:15ವರೆಗೆ ನಾವು ಮಂತ್ರಾಲಯದಲ್ಲಿ ರೀಚ್ ಆದ್ವಿ. ಆದ ನಂತರ ಅಲ್ಲಿ ಸ್ವಾಮೀಜಿಗಳನ್ನು ನಾವು ದರ್ಶನ ಮಾಡ್ಕೊಂಡ್ವಿ. ರಥೋತ್ಸವವನ್ನು ನೋಡಿದ್ವಿ. ವಿಶೇಷವಾಗಿ ಬೆಳ್ಳಿ ರಥೋತ್ಸವ, ಚಿನ್ನದ ರಥೋತ್ಸವವನ್ನು ನೋಡಿ ಆನಂದ ಪಡೆದ್ವಿ, ಕಣ್ತುಂಬಿಸ್ಕೊಂಡ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತು. ಗುರುರಾಯರ ಅನುಗ್ರಹ ನಮ್ಮ ಕುಟುಂಬದ ಮೇಲೆ ಮತ್ತು ನಿಮ್ಮೆಲ್ಲರ ಮೇಲೆ ಇರಲೆಂದು ಆಶಯ ಪಡುತ್ತೇನೆ. ಬೆಳಗ್ಗೆ ಜಾವ ಬೇಗ ಎದ್ದುಬಿಟ್ಟು ಅಲ್ಲಿ ಒಂದು ತುಂಗಾ ತೀರದಲ್ಲಿ ಸ್ವಲ್ಪ ನೀರನ್ನು ಮೇಲೆ ಎರಚಿಕೊಂಡು ತದನಂತರ ನಾವು ನಮ್ಮ ತಿರುಗು ಪ್ರಯಾಣವನ್ನು ನಮ್ಮ ಹೈದರಾಬಾದ್ಗೆ ಹೋಗ್ತಾ ಇದ್ದೀವಿ. ಇದು ಶಾರ್ಟ್ ಟ್ರಿಪ್ಪು ಒಂದೇ ಆದರೂ ಸಹ ಸಾಕಷ್ಟು ನೆನಪುಗಳನ್ನು, ಸಾಕಷ್ಟು ನಮಗೆ ಆನಂದವನ್ನು ಉಳಿಸಿದೆ ಅಂತ ಹೇಳ್ಬೋದು. ಬೆಳಗ್ಜಾವಲಿ ಎಲ್ಲಿ ನಾವು ಅಂದರೆ ಎಲ್ಲಿ ನಾವು ಇನ್ನು ಸ್ಟಾಪ್ ತೆಗೆದುಕೊಳ್ಳಲಾರದೆ ನಾನು ನಾನ್ ಸ್ಟಾಪ್ ಆಗಿ ನಮ್ಮ ಹೈದರಾಬಾದಲ್ಲಿದ್ದೀವಿ. ಇನ್ನೇನು ಆಯಿತು, ಇನ್ನೊಂದು 30 ಕಿಲೋಮೀಟ್ರ್ ಇದೆ ಅಂತರದಲ್ಲೇ ನಾವು ಇದ್ದೀವಿ. ಮನೆಗೆ ಹೋಗಿಬಿಟ್ಟು ಇನ್ನು ಮುಂದಿನ ಒಂದು ನಮ್ಮ ಕಾರ್ಯಕ್ರಮಗಳನ್ನು ಆರಂಭ ಮಾಡಬೇಕು. ಸೊ ನೀವೆಲ್ಲರೂ ನನ್ನ ವಿಡಿಯೋನ ನೋಡಿ ನೀವು ಪ್ರೇರಿತರಾಗಿ ನಿಮ್ಮ ಒಂದು ಶಾರ್ಟ್ ಆ್ಯಂಡ್ ಸ್ವೀಟ್ ಟ್ರಿಪ್ಪನ್ನು ಮಾಡಿರ್ತೀರಿ. ಬಟ್ ಒಂದೊಂದು ಬಾರಿ ಹೀಗೆ ನೋಡೋದ್ರಿಂದನೂ ಹೆಚ್ಚು ಜನ ರಿಯಾಕ್ಟ್ ಆಗ್ತಾರೆ, ಆಮೇಲೆ ಪ್ರೇರಿತರಾಗ್ತಾರೆ. ನಾವು ಸಹ ಹಾಗೆ ಆಗಿರ್ತೀವಿ. ಯಾರಾದರೂ ನಾವು ಇಲ್ಲಿಗೆ ಹೋಗಿ ಬಂದ್ವಿ, ಮಂತ್ರಾಲಯಕ್ಕೆ ಹೋದ್ವಿ, ಚಿಲ್ಕೂರಿಗೆ ಹೋದ್ವಿ, ಹೀಗೆ ಚಿಕ್ಕ ಪುಟ್ಟ ಒಂದು ಪ್ರದೇಶಗಳನ್ನು ವೀಕ್ಷಣೆ ಮಾಡಿದಾಗ ಶೇರ್ ಮಾಡ್ಕೊಳ್ಳೋದ್ರಿಂದ ಇನ್ನೊಬ್ಬರಿಗೂ ಇದು ಮಾದರಿ ಆಗುತ್ತೆ, ಇನ್ನೊಬ್ಬರಿಗೂ ಪ್ರೇರಣೆ ಆಗುತ್ತೆ ನಾವು ಹೋಗಬೇಕು ಅಂತ. ಅದೇ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡಿ ನಿಮ್ಮ ಮುಂದೆ ಇಡ್ತಿದ್ದೀನಿ. ನೀವೆಲ್ಲರೂ ಸಹ ಇಂಥ ಒಂದು ಅಂದರೆ ವೀಕ್ಷಣೆಯ ಸ್ಥಾನವನ್ನು ನೋಡಿ ಆನಂದಿಸ್ತೀವಿ ಎಂದು ತಿಳಿತೀನಿ. ಮುಂದಿನ ವಿಡಿಯೋದಲ್ಲಿ ಮಂತ್ರಾಲಯ ಮಹತ್ವವನ್ನು ನಾನು ಪ್ರಸ್ತುತಪಡಿಸ್ತೀನಿ. ನೀವೆಲ್ಲರೂ ಹೇಳಿ ಆಧರಿಸಬೇಕು, ನಿಮ್ಮ ಕಾಮೆಂಟ್ಗಳ ರೂಪದಲ್ಲಿ ಹೇಳಬೇಕು ಅಂತ ಆಶಿಸುತ್ತಾ ನಮಸ್ಕಾರ.